ನಮಸ್ಕಾರ ವೀಕ್ಷಕರೇ, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಉಗ್ರರ ದಾಳಿಯಲ್ಲಿ ಮೃತಪಟ್ಟವರಿಗೆ ನ್ಯಾಯ ಸಿಗುತ್ತೆ. ಭಾರತೀಯರ ರಕ್ತ ಕುದಿತಾ ಇದೆ. ಸದೆ ಬಡಿದು ಕಠಿಣ ಶಿಕ್ಷೆ ಕೊಟ್ಟೇ ಕೊಡ್ತೇವೆ. ಪಹಲ್ಗಾಮ್ ನರಮೇಧದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಮೋದಿ ಪ್ರತಿಜ್ಞೆ. ಕಾಶ್ಮೀರದಲ್ಲಿ ಕವಿದಿರುವ ಯುದ್ಧದ ಕಾರ್ಮೋಡ. ಸ್ವಯಂ ಪ್ರೇರಣೆಯಿಂದ ಬಂಕರ್ಗಳ ಸ್ವಚ್ಛತೆಯಲ್ಲಿ ತೊಡಗಿರುವ ಜನ. ರಕ್ಷಣೆಗಾಗಿ ಹಾಸಿಗೆ ಹೊದಿಕೆಗಳು ಬಂಕರ್ಗೆ ಶಿಫ್ಟ್. ಪಾಕಿಸ್ತಾನ ದಾಳಿ ಮಾಡಿದೆ ಅನ್ನೋದಕ್ಕೆ ಪುರಾವೆ ಏನಿದೆ? ಸಾಕ್ಷ್ಯಗಳಿದ್ರೆ ಅವುಗಳನ್ನು ಜಗತ್ತಿನ ಮುಂದಿಡಿ. ಭಾರತಕ್ಕೆ ಸವಾಲೊಡ್ಡಿದ ಮಾಜಿ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ. ಉಗ್ರ ಸಂಹಾರ ಮಾಡುವವರೆಗೂ ನೆಮ್ಮದಿ ಇಲ್ಲವೆಂದ ಶ್ರೀಮುರಳಿ. ಸ್ಟ್ರಾಂಗ್ ಸ್ಟೆಪ್ ತಗೋಬೇಕು ಅಂತ ನಟಿ ರಾಗಿಣಿ ದ್ವಿವೇದಿ ಆಗ್ರಹ. ಯುದ್ಧ ಬೇಡ, ಅವರಿಗೆ ಬುದ್ಧಿ ಕಲಿಸೋಣ ಎಂದ ನಟ ವಿನೋದ್ ರಾಜ್. ಕಾಶ್ಮೀರ ವಿಚಾರದಲ್ಲಿ ಸಿದ್ದರಾಮಯ್ಯ ಹೇಳಿಕೆ ಬಾಲಿಶ. ಕೂಡಲೇ ಅವರು ದೇಶದ ಜನರ ಕ್ಷಮೆ ಕೇಳಲಿ, ನಡವಳಿಕೆ ತಿದ್ದುಕೊಳ್ಳಲಿ. ಸಿಎಂ ವಿರುದ್ಧ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಿಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.